ಈ ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯೂ ಸಹ ಒಂದಲ್ಲ ಒಂದು ದಿನ ಮರಣವನ್ನು ಹೊಂದುತ್ತದೆ. ಆದರೆ ಮನುಷ್ಯ ಮಾತ್ರ ತನ್ನ ಮರಣದ ನಂತರ ತನ್ನ ಆತ್ಮ ಏನಾಗುತ್ತದೆ, ಎಲ್ಲಿಗೆ ಹೋಗುತ್ತದೆ, ಮತ್ತೆ ಮನುಷ್ಯನಿಗೆ ಮರುಜನ್ಮ ಎಂಬುದು ಇದೆಯಾ? ಹಾಗೆ ಮನುಷ್ಯನಿಗೆ ಮರುಜನ್ಮ ಎಂಬುದು ಇದ್ದರೆ ಆ ಜನ್ಮದಲ್ಲಿ ಮನುಷ್ಯ ಮತ್ತೆ ಮನುಷ್ಯನಾಗಿ ಹುಟ್ಟುತ್ತಾನೋ ಅಥವಾ ಯಾವುದಾದರೂ ಪ್ರಾಣಿ ಪಕ್ಷಿಯಾಗಿ ಹುಟ್ಟುತ್ತಾನೋ ಎಂಬುವ ಹಲವಾರು ಪ್ರಶ್ನೆಗಳು ನಮ್ಮೆಲ್ಲರಲ್ಲಿಯೂ ಕಾಣುತ್ತದೆ. ಅಂತಹ ಪ್ರಶ್ನೆಗಳಿಗೆ ನಮ್ಮೆಲ್ಲರ ಪವಿತ್ರ ಗ್ರಂಥಗಳಲ್ಲಿ ಮನುಷ್ಯನ ಆತ್ಮಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಮಾಹಿತಿಗಳಿವೆ. ಆದರೆ ವಿಜ್ಞಾನಿಗಳು ಬಹಳ ವರ್ಷಗಳ ಕಾಲ ಸಂಶೋಧನೆಯನ್ನು ನಡೆಸಿದ ನಂತರ ತಮ್ಮ ವಾದವನ್ನು ಮುಂದಿಟ್ಟರು. ಅವರ ವಾದವು ನಮ್ಮೆಲ್ಲರ ಪವಿತ್ರ ಗ್ರಂಥಗಳಲ್ಲಿರುವಂತಹ ಮಾಹಿತಿಗೆ ಬಹಳ ವಿರುದ್ಧವಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ಮನುಷ್ಯನ ಮರಣದ ನಂತರ ಮನುಷ್ಯನ ಆತ್ಮಕ್ಕೆ ಏನಾಗುತ್ತದೆ ಎಂದು ನಮ್ಮೆಲ್ಲರ ಪವಿತ್ರ ಗ್ರಂಥಗಳಲ್ಲಿ ಏನು ಹೇಳಲಾಗಿದೆ, ಹಾಗೆ ವಿಜ್ಞಾನಿಗಳು ತಮ್ಮ ಸಂಶೋಧನೆಯ ಮೂಲಕ ಏನು ಹೇಳುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದನ್ನು ನೋಡೋಕ್ಕೂ ಫಸ್ಟ್ ನೀವು ಇನ್ನೊಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದ ಒಂದು ಲೈಕ್ ಅಂಡ್ ಶೇರ್ ಅನ್ನ ಮಾಡಿ. ತಾವು ಮಾಡುವಂತಹ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋವು ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ಮೊದಲಿಗೆ ಮನುಷ್ಯನ ಮರಣದ ನಂತರ ಮನುಷ್ಯನ ಆತ್ಮಕ್ಕೆ ಏನಾಗುತ್ತದೆ ಎಂಬುದು ನಮ್ಮೆಲ್ಲರ ಪವಿತ್ರ ಗ್ರಂಥದಲ್ಲಿ ಏನು ಹೇಳಲಾಗಿದೆ ಎಂದು ನೋಡೋಣ ಬನ್ನಿ. ಕ್ರೈಸ್ತರ ಪವಿತ್ರ ಗ್ರಂಥವಾದಂತಹ ಬೈಬಲ್ನ ಪ್ರಕಾರ ಮನುಷ್ಯನ ಮರಣದ ನಂತರ ಮನುಷ್ಯನ ಆತ್ಮವು ಸಂಪೂರ್ಣವಾಗಿ ವಿಶ್ರಾಂತಿಯಲ್ಲಿರುತ್ತದೆ. ಪ್ರತಿಯೊಂದು ಆತ್ಮಕ್ಕೂ ಸಹ ಒಂದು ತೀರ್ಪೆಂಬುದು ಬರುತ್ತದೆ. ಆ ತೀರ್ಪೆಂಬುದು ಮನುಷ್ಯನ ಪಾಪ ಪುಣ್ಯಗಳ ಮೇಲೆ ಆಧಾರವಾಗಿರುತ್ತದೆ. ಮನುಷ್ಯನು ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ, ಪಾಪ ಮಾಡಿದರೆ ನರಕಕ್ಕೆ ಹೋಗುತ್ತಾರೆ. ಮನುಷ್ಯನು ತಾನು ಮಾಡಿದಂತಹ ಕರ್ಮ ಫಲಗಳನ್ನು ಸಂಪೂರ್ಣವಾಗಿ ಅನುಭವಿಸಿದ ನಂತರ ಮನುಷ್ಯನ ಆತ್ಮವು ಪುನರ್ಜನ್ಮಗೊಳ್ಳುತ್ತದೆ. ಹಾಗೆ ಮನುಷ್ಯನ ಆತ್ಮವು ಪುನರ್ಜನ್ಮಗೊಳ್ಳುವಾಗ ಮತ್ತೆ ಮನುಷ್ಯನ ಆತ್ಮವು ಮನುಷ್ಯನಾಗಿಯೋ ಅಥವಾ ಯಾವುದಾದ್ರೂ ಪ್ರಾಣಿ ಪಕ್ಷಿಯಾಗಿಯೋ ಜೀವಿಸಬಹುದು ಎಂದು ಕ್ರೈಸ್ತ ಧರ್ಮದಲ್ಲಿ ಹೇಳುತ್ತಾರೆ. ಹಿಂದೂ ಧರ್ಮದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನ ಮರಣದ ನಂತರ ಯಮಧರ್ಮರಾಜನು ಅಥವಾ ಯಮಕಿಂಕರರು ಮನುಷ್ಯನ ಆತ್ಮವನ್ನು ಭೂಲೋಕದಿಂದ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಹೀಗೆ ಮನುಷ್ಯನ ಆತ್ಮವು ಯಮಲೋಕಕ್ಕೆ ಸೇರಿದ ನಂತರ ಅಲ್ಲಿ ಪ್ರತಿಯೊಂದು ಆತ್ಮಕ್ಕೂ ಸಹ ಯಮಧರ್ಮರಾಜನು ಆ ಮನುಷ್ಯನ ಪಾಪ ಪುಣ್ಯಗಳ ಆಧಾರದ ಮೇಲೆ ನರಕಕ್ಕೆ ಅಥವಾ ಸ್ವರ್ಗಕ್ಕೆ ಕಳಿಸುತ್ತಾರೆ. ಒಂದು ವೇಳೆ ಮನುಷ್ಯನು ಪಾಪವನ್ನು ಮಾಡಿದ್ದರೆ ನರಕದಲ್ಲಿ ಆ ಪಾಪಕ್ಕೆ ತಕ್ಕಂತಹ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ. ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ನೆಮ್ಮದಿ ಸಂತೋಷದಿಂದ ಇರುತ್ತಾರೆ. ಹೀಗೆ ಮನುಷ್ಯನು ತನ್ನ ಪಾಪ ಪುಣ್ಯಗಳ ಫಲವನ್ನು ಸಂಪೂರ್ಣವಾಗಿ ಅನುಭವಿಸಿದ ನಂತರ ಮನುಷ್ಯನ ಆತ್ಮವು ಮರುಜನ್ಮ ಎಂಬುದು ಪಡೆಯುತ್ತದೆ. ಹಾಗೆ ಮನುಷ್ಯನ ಆತ್ಮವು ಮರುಜನ್ಮವನ್ನು ಪಡೆಯುವಾಗ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಆಧಾರದ ಮೇಲೆ ಮನುಷ್ಯನು ಮತ್ತೆ ಮನುಷ್ಯನಾಗಿಯೋ ಅಥವಾ ಪ್ರಾಣಿ ಪಕ್ಷಿಗಳಾಗಿಯೋ ಹುಟ್ಟಬಹುದು ಎಂದು ಹಿಂದೂ ಧರ್ಮದಲ್ಲಿ ಹೇಳುತ್ತಾರೆ. ಇನ್ನು ವೈಜ್ಞಾನಿಕವಾಗಿ ಮನುಷ್ಯನ ಮರಣದ ನಂತರ ಮನುಷ್ಯನ ಆತ್ಮವು ಏನಾಗುತ್ತದೆ ಎಂದು ಹಲವಾರು ವಿಜ್ಞಾನಿಗಳು ಬಹಳ ವರ್ಷಗಳಿಂದ ಅನೇಕ ಸಂಶೋಧನೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾದವರು UK ದೇಶಕ್ಕೆ ಸೇರಿದಂತಹ ಪ್ರೊಫೆಸರ್ ಸ್ಯಾನ್ ಪರ್ನಿಯಾ ಅವರು ಅನೇಕ ವರ್ಷಗಳಿಂದ ಮನುಷ್ಯನ ಆತ್ಮವು ಮರಣದ ನಂತರ ಏನಾಗುತ್ತದೆ ಎಂದು ಹಲವಾರು ಸಂಶೋಧನೆಗಳನ್ನು ನಡೆಸುತ್ತಾ ಬಂದಿದ್ದಾರೆ. ವೈಜ್ಞಾನಿಕವಾಗಿ ಮನುಷ್ಯನ ಎದೆ ಬಡಿತ ಯಾವಾಗ ನಿಂತು ಹೋಗುತ್ತದೋ ಆವಾಗ ಮನುಷ್ಯನು ಮರಣ ಹೊಂದಿದೆ ಎಂದು ಹೇಳುತ್ತಾರೆ. ಇದನ್ನು ಮೆಡಿಕಲ್ ಟರ್ಮ್ ನಲ್ಲಿ ಡೆತ್ ಆಫ್ ಕಾರ್ಡಿಯೋಪುಲ್ಮನರಿ ಎಂದು ಕರೆಯುತ್ತಾರೆ. ಮನುಷ್ಯನ ಎದೆ ಬಡಿತ ನಿಂತು ಹೋದ ತಕ್ಷಣ ಮನುಷ್ಯನ ದೇಹದ ಇತರ ಭಾಗಗಳಿಗೆ ಬ್ಲಡ್ ಅಂಡ್ ಆಕ್ಸಿಜನ್ ಸಪ್ಲೈ ಆಗುವುದು ನಿಂತು ಹೋಗುತ್ತದೆ. ಹೀಗೆ ದೇಹದ ಇತರ ಭಾಗಗಳಿಗೆ ಬ್ಲಡ್ ಅಂಡ್ ಆಕ್ಸಿಜನ್ ಸಪ್ಲೈ ಆಗುವುದು ನಿಂತು ಹೋದ ಮೇಲೆ ಮನುಷ್ಯನ ದೇಹದ ಅಂಗಾಂಗಗಳು ಒಂದರ ನಂತರ ಒಂದಾಗಿ ಕೆಲಸವನ್ನು ಮಾಡುವುದು ನಿಲ್ಲಿಸುತ್ತದೆ. ಆದರೆ ದೇಹದ ಒಂದು ಅಂಗ ಮಾತ್ರ ತನ್ನ ಕೆಲಸವನ್ನು ನಿಲ್ಲಿಸುವುದಿಲ್ಲ, ಅದೇ ಮನುಷ್ಯನ ಮೆದುಳು. ಆರಂಭದಲ್ಲಿ ವಿಜ್ಞಾನಿಗಳು ಮನುಷ್ಯನು ಮರಣ ಹೊಂದಿದ ನಂತರ ಮನುಷ್ಯನ ಮೆದುಳು 5 ನಿಮಿಷಗಳ ಕಾಲ ಕೆಲಸವನ್ನು ನಿರ್ವಹಿಸುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ಹಲವಾರು ಸಂಶೋಧನೆಗಳ ಮೂಲಕ ಮನುಷ್ಯನು ಮರಣ ಹೊಂದಿದ ನಂತರ ಕೆಲ ಗಂಟೆಗಳ ಕಾಲ ಮನುಷ್ಯನ ಮೆದುಳು ತನ್ನ ಕೆಲಸವನ್ನು ನಿರ್ವಹಿಸುತ್ತದೆ ಎಂದು ಹಲವಾರು ಸಂಶೋಧನೆಗಳ ಮೂಲಕ ತಿಳಿದುಕೊಂಡರು. ಹೀಗೆ ಮೆದುಳು ತನ್ನ ಕೆಲಸವನ್ನು ಮಾಡುವಾಗ ಮೆದುಳಿನಲ್ಲಿ ಹಲವಾರು ಯೋಜನೆಗಳು ನಡೆಯುತ್ತಿರುತ್ತದೆ. ಇದನ್ನೇ ವಿಜ್ಞಾನಿಗಳು ಪ್ರಜ್ಞೆ ಎಂದು ಕರೆಯುತ್ತಾರೆ. ಈ ಪ್ರಜ್ಞೆ ಎಂಬುದು ಮನುಷ್ಯನ ಮೆದುಳಿನ ಯಾವ ಭಾಗದಲ್ಲಿದೆ ಎಂದು ವಿಜ್ಞಾನಿಗಳಿಂದ ಇಲ್ಲಿಯವರೆಗೂ ಸಹ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗಿಲ್ಲ. ಈ ಪ್ರಜ್ಞೆಯನ್ನೇ ನಾವು ಧಾರ್ಮಿಕವಾಗಿ ಆತ್ಮ ಎಂದು ಕರೆಯುತ್ತೇವೆ. ವಿಜ್ಞಾನಿಗಳು ಬಹಳ ಸಂಶೋಧನೆಯ ನಂತರ ಒಂದು ವಿಷಯವನ್ನು ಕಂಡುಹಿಡಿಯುತ್ತಾರೆ. ಅದೇ ಒಬ್ಬ ಮನುಷ್ಯನನ್ನು ಕ್ಲಿನಿಕಲ್ ಡೆತ್ ಎಂದು ಹೇಳಿದರೂ ಸಹ ಅವರ ಆತ್ಮವು ಅವರ ಸುತ್ತ ತಿರುಗುತ್ತಾ ಇರುತ್ತದೆ. ಎದೆ ಬಡಿತ ನಿಂತ ಕ್ಷಣದಲ್ಲೇ ನಾವು ಸತ್ತು ಹೋಗುವುದಿಲ್ಲ. ಎದೆ ಬಡಿತ ನಿಂತ ಮೇಲೂ ಸಹ ದೇಹದ ಕೆಲ ಭಾಗಗಳು ಕೆಲಸ ಮಾಡುತ್ತಿರುತ್ತದೆ. ಕೆಲ ನಿಮಿಷಗಳ ನಂತರ ದೇಹದ ಒಂದೊಂದೇ ಭಾಗಗಳು ತನ್ನ ಕೆಲಸವನ್ನು ನಿಲ್ಲಿಸಲು ಪ್ರಾರಂಭಿಸುತ್ತದೆ.
ತಿಳಿಸುತ್ತದೆ. ಹೀಗೆ ಸಂಪೂರ್ಣವಾಗಿ ದೇಹದ ಎಲ್ಲಾ ಭಾಗಗಳು ತನ್ನ ಕೆಲಸವನ್ನು ನಿಲ್ಲಿಸುವುದಕ್ಕೆ ಮೊದಲೇ ವೈದ್ಯರಿಂದ ಮನುಷ್ಯನನ್ನು ಕಾಪಾಡಬಹುದು. ಪ್ರೊಫೆಸರ್ ಸ್ಯಾನ್ಫೋರ್ನಿ ಅವರು ತಮ್ಮ ಸಂಶೋಧನೆಗಾಗಿ ಎದೆ ಬಡಿತ ನಿಂತು ಮರಣದ ಸಮೀಪಕ್ಕೆ ಹೋಗಿ ಮರಣದಿಂದ ಪಾರಾದಂತಹ 120ಕ್ಕೂ ಅಧಿಕ ಜನರನ್ನು ಆಯ್ಕೆ ಮಾಡಿಕೊಂಡು ಅವರ ಬಳಿ ಇಂಟರ್ವ್ಯೂ ಮಾಡುತ್ತಾರೆ. ಹಾಗೆ ಪ್ರೊಫೆಸರ್ ಸ್ಯಾನ್ಫೋರ್ನಿ ಅವರು ಇಂಟರ್ವ್ಯೂ ಮಾಡಿದಾಗ ಮರಣದ ಸಮೀಪಕ್ಕೆ ಹೋಗಿ ಮರಣದಿಂದ ಪಾರಾದಂತಹ ಜನರು ಹೇಳಿದ್ದೇನೆಂದರೆ, ಎದೆ ಬಡಿತ ನಿಂತು ಹೋದ ಮೇಲೂ ಸಹ ತಮ್ಮ ಸುತ್ತಮುತ್ತ ಏನು ನಡೆಯುತ್ತದೆ ಎಂದು ತಿಳಿಯುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ತಮ್ಮ ಎದೆ ಬಡಿತ ನಿಂತ ಮೇಲೆ ಒಂದು ಪ್ರಕಾಶಮಾನವಾದಂತಹ ಬೆಳಕನ್ನು ನೋಡಿದ್ದೇವೆ ಎಂದು ಹೇಳಿದರು. ಇನ್ನು ಕೆಲವರು ತಮ್ಮ ಎದೆ ಬಡಿತ ನಿಂತ ಮೇಲೆ ತಮ್ಮ ಪೂರ್ವಿಕರು ತಮ್ಮನ್ನು ಒಂದು ಜಾಗಕ್ಕೆ ಕೈ ಹಿಡಿದು ಕರೆದುಕೊಂಡು ಹೋದರು ಎಂದು ಹೇಳಿದರು. ಹೀಗೆ ಪ್ರೊಫೆಸರ್ ಸ್ಯಾನ್ಫೋರ್ನಿ ಅವರು ತಮ್ಮ ಸಂಶೋಧನೆಗಳ ಮೂಲಕ ಹೇಳಿದ್ದೇನೆಂದರೆ, ಮನುಷ್ಯನ ಮರಣದ ನಂತರ ಮನುಷ್ಯನಿಗೆ ಇನ್ನೊಂದು ಜೀವನವಿದೆ ಎಂದು ಹೇಳಿದರು. ಇದನ್ನು ಸಾಬೀತುಪಡಿಸುವುದಕ್ಕಾಗಿ ಹಲವಾರು ದಾಖಲೆಗಳನ್ನು ಸಹ ಪ್ರೊಫೆಸರ್ ಸ್ಯಾನ್ಫೋರ್ನಿ ಅವರು ಸಿದ್ಧಪಡಿಸುತ್ತಾರೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊಂತೀನಿ. ಮರೆಯದೇ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.